Namaste. Basic Electrical Engineering. Chapter number 1, Introduction. So, drift velocity. The random motion of an electron. See figure 1.1a. So, this is the figure 1.1a. So, motion of free electrons in a metal. So, this is x, y plane. A, B, A to B, B to C, C to D, D to E, E to F, F to G. So this is N1 electrons, this is N2 electrons, random motion of electrons. Okay, the random motion of an electron in a metal does not produce any net displacement. ಅಂದರೆ ಇಲ್ಲಿ ಮೆಟಲ್ ಇದೆಯಲ್ಲ, ಲೋಹದಲ್ಲಿನ ಎಲೆಕ್ಟ್ರಾನ್ ಅದರದ್ದು ರ್ಯಾಂಡಮ್ ಮೋಷನ್ ಚಲನೆ ಏನಾಗಿದೆ, ರ್ಯಾಂಡಮ್ದು ಚಲನೆ ಯಾವುದೇ ನಿವ್ವಳ ಸ್ಥಳಾಂತರವನ್ನು ಉಂಟು ಮಾಡೋದಿಲ್ಲ. ಅದು ಅಂದರೆ ನೆಟ್ ಡಿಸ್ಪ್ಲೇಸ್ಮೆಂಟ್ ಡಸ್ ನಾಟ್ ಪ್ರೊಡ್ಯೂಸ್ ಎನಿ ನೆಟ್ ಡಿಸ್ಪ್ಲೇಸ್ಮೆಂಟ್. ಇಫ್ ಯು ಅಬ್ಸರ್ವ್ ಎನಿ ಇಮ್ಯಾಜಿನರಿ ಪ್ಲೇನ್ ಎಕ್ಸ್ ವೈ ಅಟ್ ಎನಿ ಇನ್ಸ್ಟಂಟ್, ದಿ ನಂಬರ್ ಆಫ್ N1 of electrons crossing from left to right will be the same as the number N2 of electrons crossing from right to left. So, if we observe ಅಥವಾ if you observe any imaginary plane ಎಕ್ಸ್ ವೈನಲ್ಲಿ ಅಟ್ ಎನಿ ಇನ್ಸ್ಟಂಟ್, ಯಾವುದೇ ಟೈಮಲ್ಲಾದ್ರೂ ಓಕೆ, ದಿ ನಂಬರ್ N1 ಆಫ್ ಎಲೆಕ್ಟ್ರಾನ್ಸ್ ಕ್ರಾಸಿಂಗ್ ಫ್ರಮ್ ಲೆಫ್ಟಿಂದ ರೈಟಿಗೆ ಕ್ರಾಸ್ ಆಗುತ್ತಲ್ಲ, ವಿಲ್ ಬಿ ದಿ ಸೇಮ್ ಆ್ಯಸ್ ದಿ ನಂಬರ್ N2 ಆಫ್ ಎಲೆಕ್ಟ್ರಾನ್ಸ್ ಕ್ರಾಸಿಂಗ್ ಫ್ರಮ್ ರೈಟ್ ಟು ಲೆಫ್ಟ್. ಇಲ್ಲಿಂದ ಎಷ್ಟು ಎಲೆಕ್ಟ್ರಾನ್ಸ್ ಲೆಫ್ಟಿಂದ ರೈಟಿಗೆ ಪಾಸ್ ಆಗುತ್ತೆ, ಅಷ್ಟೇ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ ಫ್ರಮ್ ರೈಟಿಂದ ಲೆಫ್ಟಿಗೆ ಪಾಸ್ ಆಗುತ್ತೆ, ರೈಟ್ ಟು ಲೆಫ್ಟ್. ಗೊತ್ತಾಯ್ತಲ್ಲ? ಇಫ್ ಯು ಅಬ್ಸರ್ವ್ ಎನಿ ಇಮ್ಯಾಜಿನರಿ ಪ್ಲೇನ್ ಎಕ್ಸ್ ವೈ ಪ್ಲೇನಲ್ಲಿ ಅಟ್ ಎನಿ ಇನ್ಸ್ಟಂಟ್, ಯಾವುದೇ ಟೈಮ್ನಲ್ಲಿ ನಾವು ನೋಡ್ಬೋದು, ದಿ ನಂಬರ್ N1 ಆಫ್ ಎಲೆಕ್ಟ್ರಾನ್ಸ್ ಕ್ರಾಸಿಂಗ್ ಫ್ರಮ್ ಲೆಫ್ಟ್ ಟು ರೈಟ್ ವಿಲ್ ಬಿ ದಿ ಸೇಮ್ ಆ್ಯಸ್ ದಿ ನಂಬರ್ N2 ಆಫ್ ಎಲೆಕ್ಟ್ರಾನ್ಸ್ ಕ್ರಾಸಿಂಗ್ ಫ್ರಮ್ ರೈಟ್ ಟು ಲೆಫ್ಟ್. ಇಲ್ಲಿಂದ ಈ ಕಡೆಗೆ ಎಷ್ಟು ಪಾಸ್ ಆಗುತ್ತೆ ಎಲೆಕ್ಟ್ರಾನ್ಸ್ಗಳು, ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಅಷ್ಟೇ ನಂಬರ್ ಆಫ್ ಎಲೆಕ್ಟ್ರಾನ್ಸು ರೈಟಿಂದ ಲೆಫ್ಟಿಗೆ ಪಾಸ್ ಆಗುತ್ತೆ. ಗೊತ್ತಾಯ್ತಲ್ಲ? ಕ್ರಾಸ್ ಆಗುತ್ತೆ. ದೇರ್ ಈಸ್ ನೋ ನೆಟ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಕ್ರಾಸ್ ದಿ ಪ್ಲೇನ್ ಎಕ್ಸ್ ವೈ. ಸೊ ಅಲ್ಲಿಗೆ ಏನಾಗುತ್ತೆ, ಇದರಲ್ಲಿ ಎಕ್ಸ್ ವೈ ಪ್ಲೇನಲ್ಲಿ, ಎಕ್ಸ್ ವೈ ಪ್ಲೇನ್ ಇದೆಯಲ್ಲ, ಆ ಪ್ಲೇನಲ್ಲಿ ಯಾವುದೇ ಥರದ ಎಲೆಕ್ಟ್ರಾನ್ಸ್ಗಳು ಫ್ಲೋ ಆಗೋದಿಲ್ಲ. ದೇರ್ ಈಸ್ ನೋ ನೆಟ್ ಫ್ಲೋ. ನೆಟ್ ಫ್ಲೋ ಅಂತ ಹೇಳಿದ್ರೆ ಟೋಟಲ್ ಫ್ಲೋ. ಗೊತ್ತಾಯ್ತಲ್ಲ? ಟೋಟಲ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಕ್ರಾಸ್ ದಿ ಪ್ಲೇನ್ ಎಕ್ಸ್ ವೈ. ಎಕ್ಸ್ ವೈನಲ್ಲಿ ಯಾವ ಎಲೆಕ್ಟ್ರಾನ್ಸ್ಗಳು ಪಾಸ್ ಆಗೋದಿಲ್ಲ, ಬಟ್ ಲೆಫ್ಟಿಂದ ರೈಟಿಗೆ ಹೋಗುತ್ತೆ, ರೈಟಿಂದ ಲೆಫ್ಟಿಗೆ ಹೋಗುತ್ತೆ ಅಷ್ಟೇ. ಹೆನ್ಸ್ ದೇರ್ ಈಸ್ ನೋ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಡ್ಯೂ ಟು ರ್ಯಾಂಡಮ್ ಮೋಷನ್ ಆಫ್ ಎಲೆಕ್ಟ್ರಾನ್ಸ್. ಹಾಗಾಗಿ ಏನಾಗುತ್ತೆ, ಇಲ್ಲಿ ಈ ಎಲೆಕ್ಟ್ರಿಕ್ ಕರೆಂಟ್ ಇದೆಯಲ್ಲ, ಅದರದ್ದು ಫ್ಲೋ ಇಲ್ಲಿ ರ್ಯಾಂಡಮ್ ಮೋಷನ್ ಆಫ್ ಎಲೆಕ್ಟ್ರಾನ್ಸ್ನಲ್ಲಿ ಇರೋದಿಲ್ಲ ಅಷ್ಟೇ. ಹೆನ್ಸ್ ದೇರ್ ಈಸ್ ನೋ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ನೋ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಡ್ಯೂ ಟು ರ್ಯಾಂಡಮ್ ಮೋಷನ್ ಆಫ್ ಎಲೆಕ್ಟ್ರಾನ್ಸ್ನಲ್ಲಿ. ನೆಕ್ಸ್ಟ್, ವೆನ್ ಎ ವೋಲ್ಟೇಜ್ ಈಸ್ ಅಪ್ಲೈಡ್ ಅಕ್ರಾಸ್ ಎ ಪೀಸ್ ಆಫ್ ಮೆಟಲ್. ಈಗ ಒಂದು ಸ್ಮಾಲ್ ಪೀಸ್ ಆಫ್ ಮೆಟಲಿಗೆ ಇವಾಗ ವೋಲ್ಟೇಜ್ ಅಪ್ಲೈ ಮಾಡೋಣ. ದಿ ರ್ಯಾಂಡಮ್ ಮೂವ್ಮೆಂಟ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಗೆಟ್ಸ್ ಮಾಡಿಫೈಡ್. ಈಗ ಏನಾಗುತ್ತೆ, ರ್ಯಾಂಡಮ್ ಮೂವ್ಮೆಂಟ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಮಾಡಿಫೈ ಆಗುತ್ತೆ. ಗೊತ್ತಾಯ್ತಲ್ಲ? ಸಿ ದಿ ಫಿಗರ್ ಪಿ. ಈಗ ಬ್ಯಾಟ್ರಿ ಕನೆಕ್ಟ್ ಮಾಡಿದೆ, ಇದು ಸ್ಮಾಲ್ ಒನ್ ಈಸ್ ನೆಗೆಟಿವ್, ಅಂದರೆ ಸೋ ಮೆನಿ ವೋಲ್ಟೇಜ್ ಸೋರ್ಸ್ ಇದ್ದರೆ ಅದು ಬ್ಯಾಟ್ರಿ ಅಂತ ಕನ್ಸಿಡರ್ ಆಗುತ್ತೆ. ಅಂದರೆ ವೋಲ್ಟೇಜ್ ಅಂತ ಹೇಳಿದ್ರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅಷ್ಟೇ. ಸೋ ಮೆನಿ ವೋಲ್ಟೇಜ್ ಸೋರ್ಸ್ ಇದ್ದರೆ ಅದು ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಥವಾ ಬ್ಯಾಟ್ರಿ ಆಗುತ್ತೆ. ಸೊ ಸ್ಮಾಲ್ ಲೆಂತ್ ಇದೆಯಲ್ಲ ಅದು ನೆಗೆಟಿವ್, ಲಾರ್ಜ್ ಲೆಂತ್ ಇದೆಯಲ್ಲ ಅದು ಪಾಸಿಟಿವ್. ಸೊ ಎ ಟು ಬಿ, ಬಿ ಟು ಸಿ, ಸಿ ಟು ಡಿ, ಡಿ ಟು ಇ, ಇ ಡ್ಯಾಶ್, ಎಫ್, ಎಫ್ ಡ್ಯಾಶ್, ಜಿ, ಜಿ ಡ್ಯಾಶ್, ಹೀಗೆ. ಗೊತ್ತಾಯ್ತಲ್ಲ? ಸೊ ದಿಸ್ ಈಸ್ ಫಾರ್ ಡ್ರಿಫ್ಟ್. ಅಂದರೆ ಸ್ಟಾರ್ಟಿಂಗಿಂದ ಎಂಡ್ ತನಕ ನಮಗೆ ಏನದರಲ್ಲಿ ಸಿಗುತ್ತೆ, ದಟ್ ಈಸ್ ದಿ ಡ್ರಿಫ್ಟ್. ಅದರದ್ದು ಡ್ರಿಫ್ಟ್ ಅಂತ ಹೇಳಿದ್ರೆ ಇಷ್ಟು
ಸೊ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ಎಕ್ಸ್ಪೀರಿಯನ್ಸ್ ಎ ಕಾನ್ಸ್ಟೆಂಟ್ ಫೋರ್ಸ್ ಟುವರ್ಡ್ಸ್ ದಿ ಪಾಸಿಟಿವ್ ಟರ್ಮಿನಲ್ ಅಂತ ಹೇಳಿದ್ರೆ, ಈಗ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ಗಳೇನು ಮಾಡುತ್ತೆ, ಸೊ ಎಕ್ಸ್ಪೀರಿಯನ್ಸ್ ಎ ಕಾನ್ಸ್ಟೆಂಟ್ ಫೋರ್ಸ್ ಟುವರ್ಡ್ಸ್ ದಿ ಪಾಸಿಟಿವ್ ಟರ್ಮಿನಲ್ ಕಡೆಗೆ ಪಾಸ್ ಆಗುತ್ತೆ. ಗೊತ್ತಾಯ್ತಲ್ಲ, ಅದರದ್ದು ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳುತ್ತೆ. ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ಎಕ್ಸ್ಪೀರಿಯನ್ಸ್ ಎ ಕಾನ್ಸ್ಟೆಂಟ್ ಫೋರ್ಸ್ ಟುವರ್ಡ್ಸ್ ದಿ ಪಾಸಿಟಿವ್ ಟರ್ಮಿನಲ್. ಸೊ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ಗಳೇನಾಗುತ್ತೆ, ಪಾಸಿಟಿವ್ ಟರ್ಮಿನಲ್ ಇರುತ್ತಲ್ಲ, ಪಾಸಿಟಿವ್ ಟರ್ಮಿನಲ್ ಕಡೆಗೆ ಹೋಗುವಂಥ ಫೋರ್ಸ್ನ ಫೀಲ್ ಮಾಡ್ಕೊಳ್ಳುತ್ತೆ, ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದಕ್ಕೆ. ಇನ್ಸ್ಟೆಡ್ ಆಫ್ ಗೋಯಿಂಗ್ ಸ್ಟ್ರೈಟ್ ಫ್ರಮ್ ಎ ಟು ಬಿ, ದಿ ಎಲೆಕ್ಟ್ರಾನ್ ಟೇಕ್ಸ್ ಎ ಕರ್ವ್ಡ್ ಪಾತ್ ಆ್ಯಂಡ್ ರೀಚಸ್ ಬಿ ಡ್ಯಾಶ್. ಸೊ ಸ್ಟ್ರೈಟ್ ಪಾತಾಗಿ ಹೋಗೋ ಬದಲು ಇವಾಗ ಏನಾಗುತ್ತೆ, ಬಿ ಡ್ಯಾಶ್ ಕಡೆಗೆ ಹೋಗುತ್ತೆ ಅಷ್ಟೆ. ಎ ಟು ಬಿನಲ್ಲಿ ಪಾಸ್ ಆಗಬೇಕದು, ಬಟ್ ದಿ ಎಲೆಕ್ಟ್ರಾನ್ಸ್ ಟೇಕ್ ಎ ಕರ್ವ್ಡ್ ಪಾತ್ ಆ್ಯಂಡ್ ರೀಚಸ್ ಬಿ ಡ್ಯಾಶ್. ಸೊ ಹಾಗಾಗಿ ಬಿ ಡ್ಯಾಶ್ ಕಡೆಗೆ ಕರ್ವ್ಡ್ ಪಾತ್, ಈಗ ಎ ಟು ಬಿ ಸ್ಟ್ರೈಟ್ ಲೈನ್ ಹೋಗೋ ಬದಲು ಸೊ ಬಿ ಡ್ಯಾಶ್ ಕೊಟ್ಟೋಗ್ಬಿಡುತ್ತೆ ಎಲೆಕ್ಟ್ರಾನ್ಸ್ಗಳು. ಗೊತ್ತಾಯ್ತಲ್ಲ. ಎಗೇನ್ ಇನ್ಸ್ಟೆಡ್ ಆಫ್ ಸ್ಟ್ರೈಟ್ ಪಾತ್ ಬಿ ಡ್ಯಾಶ್ ಸಿ, ಮತ್ತೆ ಏನಾಗುತ್ತೆ, ಸ್ಟ್ರೈಟ್ ಪಾತಿಗೆ ಹೋಗುತ್ತೆ. ಈ ಬಿ ಡ್ಯಾಶಿಂದ ಸಿಗೆ ಹೋಗಬೇಕಲ್ಲ, ಸಿಗೆ ಹೋಗೋ ಬದಲು ಬಿ ಡ್ಯಾಶಿಂದ ಸಿಗೆ ಬರುತ್ತೆ. ಗೊತ್ತಾಯ್ತಲ್ಲ, ಬಿ ಡ್ಯಾಶ್ ಟು ಸಿಗೆ ಇಲ್ಲಿ ತನಕ ಬಂತು, ಮತ್ತದು ಸಿ ಡ್ಯಾಶ್ ಕೊಟ್ಟೋಗ್ಬಿಡುತ್ತೆ. ಇಟ್ ಟೇಕ್ಸ್ ಎ ಕರ್ವ್ಡ್ ಪಾತ್, ಬಿ ಡ್ಯಾಶ್ ಸಿ ಡ್ಯಾಶ್ ಕೊಟ್ಟೋಯ್ತು, ಆ್ಯಂಡ್ ಸೊ ಆನ್. ದಿಸ್ ವೇ, ಇನ್ ಅಡಿಷನ್ ಟು ದಿ ರ್ಯಾಂಡಮ್ ಮೂವ್ಮೆಂಟ್, ದಿ ಎಲೆಕ್ಟ್ರಾನ್ಸ್ ಡ್ರಿಫ್ಟ್ ಟುವರ್ಡ್ಸ್ ಪಾಸಿಟಿವ್ ಟರ್ಮಿನಲ್. ಸೊ ಹಾಗೆ ಡ್ರಿಫ್ಟ್ ಆಗಿ ಏನಾಗುತ್ತೆ, ಅದು ಬಾಗ್ಕೊಂಡು ಹೋಗ್ತಾ ಇರುತ್ತೆ ಕರ್ವ್ ಶೇಪ್ನಲ್ಲಿ ಟುವರ್ಡ್ಸ್ ಪಾಸಿಟಿವ್ ಟರ್ಮಿನಲ್. ಸೊ ಅದು ಹಾಗೆ ಏನಾಗುತ್ತೆ, ಪಾಸಿಟಿವ್ ಟರ್ಮಿನಲ್ ಅದನ್ನು ಫೋರ್ಸ್ಬಲ್ ಆಗಿ ಅಂದರೆ ಟುವರ್ಡ್ಸ್ ಆ ಕಡೆಗೆ ಹೋಗ್ತಾ ಇರುತ್ತಲ್ಲ, ಹಾಗಾಗಿ ಬೇಗ ಬೇಗ ಪಾಸಿಟಿವ್ ಟರ್ಮಿನಲ್ಗೆ ಹೋಗುತ್ತೆ. ದಿಸ್ ಡ್ರಿಫ್ಟ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ರಿಸಲ್ಟ್ಸ್ ಇನ್ ಆನ್ ಎಲೆಕ್ಟ್ರಿಕ್ ಕರೆಂಟ್ ಕಾಲ್ಡ್ ಡ್ರಿಫ್ಟ್ ಕರೆಂಟ್. ಅದನ್ನು ನಾವೇನು ಹೇಳ್ತೀವಿ, ಡ್ರಿಫ್ಟ್ ಕರೆಂಟ್ ಅಂತ ಹೇಳ್ತೇವೆ. ಅದು ಗೊತ್ತಾಯ್ತಲ್ಲ. ಅಂದರೆ ಅದರದ್ದು ಫ್ಲೋಗೆ charge carriers result in an electric current called drift current. The average velocity of the charge carriers moving under the influence of an applied electric field is called drift velocity. So ನಮಗೆ ಹಾಗಾಗಿ average velocity of the charge carriers moving under the influence of an applied electric field, so that we call it as drift velocity. So that is velocity small v, okay, meter per second. ಅದರದ್ದು ವೆಲಾಸಿಟಿ ಅಂತ ಹೇಳಿದ್ರೆ ಲೈಕ್ ಸ್ಪೀಡ್ ಅಂತ ಹೇಳ್ತೀವಲ್ಲ ಅದು. ಡ್ರಿಫ್ಟ್ ಅಂತ ಹೇಳಿದ್ರೆ ಇಲ್ಲಿಗೆ ಪಾಸಿಟಿವ್ ಟರ್ಮಿನಲ್ಗೆ ಹೋಗಬೇಕು, ಒಂಥರ ಏಮ್ ಇರುತ್ತಲ್ಲ ಆ ಥರದ್ದು ಡ್ರಿಫ್ಟ್. ಗೊತ್ತಾಯ್ತಲ್ಲ, ಪಾಸಿಟಿವ್ ಟರ್ಮಿನಲ್ಗೆ ಹೋಗಬೇಕು ಆ ಥರ. ದಿ ಮ್ಯಾಗ್ನಿಟ್ಯೂಡ್ ಆಫ್ ಡ್ರಿಫ್ಟ್ ವೆಲಾಸಿಟೀಸ್ ಕ್ವೈಟ್ ಸ್ಮಾಲ್ ಆಗಿರುತ್ತೆ ಅದರದ್ದು, ಆಫ್ ದಿ ಆರ್ಡರ್ ಆಫ್ ಮಿಲಿಮೀಟರ್ ಪರ್ ಸೆಕೆಂಡ್. ಒಂದು ಸೆಕೆಂಡಿಗೆ ಮಿಲಿಮೀಟರ್ ಅಷ್ಟು ಇರುತ್ತೆ ಅಷ್ಟೇ. The drift velocity of electrons must not be confused with the speed with which electrical signal travel along a wire. So remember, when you switch on an electric light, ಈಗ ಸ್ವಿಚ್ ಆನ್ ಮಾಡಿದರೆ the current reaches the bulb in almost no time ಅಲ್ವಾ. Electrical signal travel along a wire almost at the speed of light 3 × 10⁸ meter per second. ಅಷ್ಟು ವೇಗದಲ್ಲಿ ಅದು ಪಾಸ್ ಆಗುತ್ತೆ ಸ್ವಿಚ್ ಆನ್ ಮಾಡಿದ ಕೂಡಲೇ. This situation may be compared to the action of water supply system. When a tap is turned to fill a glass, ಈಗ ಟ್ಯಾಪ್ ಆನ್ ಮಾಡ್ತೀವಿ ಗ್ಲಾಸ್ಗೆ ನೀರು ಫಿಲ್ ಆಗಲಿಕ್ಕೆ, ದಿ ರೆಸ್ಪಾನ್ಸ್ ಆಫ್ ದಿ ವಾಟರ್ ಫ್ಲೋ ಈಸ್ ಇಮಿಡಿಯೇಟ್. ಸೊ ಈಗ ಟ್ಯಾಪ್ ಆನ್ ಮಾಡಿದ ಕೂಡಲೇ ನೀರು ಫ್ಲೋ ಆಗುತ್ತೆ. ಆ ಟ್ಯಾಪಲ್ಲಿ ನೀರು ಬರ್ತಾ ಇದ್ದರೆ, ಟ್ಯಾಪಲ್ಲೇ ನೀರಿಲ್ಲ ಅಂತ ಹೇಳಿದ್ರೆ ಏನೂ ಮಾಡೋಕ್ಕಾಗಲ್ಲ. ಸೊ ವೆನ್ ಎ ಟ್ಯಾಪ್ ಈಸ್ ಟರ್ನ್ ಟು ಫಿಲ್ ಎ ಗ್ಲಾಸ್, the response of the water flow is immediate. However, it takes quite a long time for a particular molecule of water to travel from the main water pipe in the street to the tap in the kitchen. ಸೊ ಅದೇ ಥರನೇ ಅಲ್ಲಿ ಸ್ವಲ್ಪ ಅಂದರೆ ಟ್ಯಾಪಲ್ಲಿ ಆನ್ ಮಾಡಿದ ಕೂಡಲೇ ಗ್ಲಾಸಿಗೆ ನೀರು ಫಿಲಪ್ ಆಗೋಕ್ಕೆ ಒಂದು ಇಮಿಡಿಯೇಟಾಗಿ ನೀರು ತುಂಬುತ್ತೆ, ಗೊತ್ತಾಯ್ತಲ್ಲ, ವಾಟರ್ ಫ್ಲೋ ಆಗುತ್ತೆ. ಆದರೆ ಸ್ಟ್ರೀಟ್ ಪೈಪ್ ಇರುತ್ತಲ್ಲ, ಮೇನ್ ವಾಟರ್ ಪೈಪ್ ಇನ್ ದಿ ಸ್ಟ್ರೀಟ್ ಟು ದಿ ಟ್ಯಾಪ್ ಇನ್ ದಿ ಕಿಚನಿಗೆ ಫ್ಲೋ ಆಗಬೇಕಾದ್ರೆ, ಕಿಚನಿಗೆ ಬರಬೇಕಾದ್ರೆ ನೀರು ಸ್ವಲ್ಪ ಲಾಂಗ್ ಟೈಮ್ ತೊಗೊಳತ್ತೆ. ಹೊರಗಡೆ ಇರೋ ನಲ್ಲಿಯಿಂದ ಅಡುಗೆ ಮನೆಗೆ ಬರೋ ನೀರು ಸ್ವಲ್ಪ ಇಟ್ ವಿಲ್ ಟೇಕ್ ಟೈಮ್, ಗೊತ್ತಾಯ್ತಲ್ಲ, ಲಾಂಗ್ ಟೈಮ್.
Okay, thank you so much. This is for drift velocity.